चित्तस्य पदेन वाचां मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। ಓಂ. ಸರ್ವರಿಗೂ ಯೋಗಾಯೋಗಕ್ಕೆ ಸ್ವಾಗತ ಸುಸ್ವಾಗತ. ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಶ್ವಾಸ, ಸಂಜಯ್ ನಗರ್, ಭೂಪ್ಸಂದ್ರ, ಬೆಂಗಳೂರು. ಎಂದು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ನೀವು ಏನು ಮಾಡ್ಬೋದು, ಅದಕ್ಕೆ ನೀವು ತೆಗೆದುಕೊಳ್ಳುವಂಥ ಪ್ರಿಕಾಷನ್ ಏನು, ಮುನ್ನೆಚ್ಚರಿಕೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯೋಗದಲ್ಲಿ ಸುಲಭವಾಗಿ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ಏನೇನು ಮಾಡಬಹುದು, ನಿಮ್ಮ ಜೀವನದಲ್ಲಿ ಮತ್ತೊಂದು ಕೂಡ ಹಾರ್ಟ್ನಲ್ಲಿ ಬ್ಲಾಕೇಜ್ ಆಗಬಾರ್ದು, ಹಾರ್ಟ್ನಲ್ಲಿ ವೇನ್ಸ್ಗಳು ಆರ್ಟ್ರೀಸ್ ಬ್ಲಾಕ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದು ತುಂಬ ಸುಲಭವಾಗಿ ಪ್ರತಿನಿತ್ಯ ನಮ್ಮ ಹಳ್ಳಿಯ ಜನಗಳು ಏನು ಮಾಡ್ತಾಯಿದ್ರು, ಆ ಮೂಲಕವಾಗಿ ಅವರು ಹೇಗೆ ತಮ್ಮ ಹಾರ್ಟನ್ನು, ಹೃದಯವನ್ನು ಹೆಲ್ದಿಯಾಗಿ ಇಟ್ಕೊಂಡಿದ್ರು. ಈ ಹೃದಯ 100 ವರ್ಷ ಬಡಿಯುವಂಥ ಶಕ್ತಿ, ಕೆಪಾಸಿಟಿ ಈ ಹಾರ್ಟಿಗಿರ್ತದೆ. ಪ್ರತಿ ನಿಮಿಷಕ್ಕೆ 72 ಬಾರಿ ಇದು ಹೃದಯ ಬಡಿತ ನಿರಂತರವಾಗಿ ಬಡಿತಾ ಇರ್ತದೆ. ಇಂಥ ಹೃದಯ ಬಡಿತ 100 ವರ್ಷಗಳ ಕಾಲ ಹೇಗೆ ನಾನ್ ಸ್ಟಾಪ್ ಆಗಿ ನಾವು ಅದನ್ನು ಕೆಲಸವನ್ನು ಕೊಡಬಹುದು. ಅಕಸ್ಮಾತ್ ನೀವು ಏನಾದರೂ ಅದಕ್ಕೆ ಅತಿಯಾದ ಹೆಚ್ಚು ಒತ್ತಡ ಕೊಟ್ಟು ಅದಾಗ ಅದು ಭಾಳ ವೇಗವಾಗಿ ಹೊಡ್ಕೋತದೆ. ಆವಾಗನೇ ಮನುಷ್ಯನಿಗೆ ಪ್ರಾಬ್ಲಮ್ ಬರೋದಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನೋದು ಭಾಳ ಬೇಗ, ಅದರಿಂದ ಅದಕ್ಕೆ ರಕ್ತದೊತ್ತಡ ಆಗೋದು. ಅದಕ್ಕೆ ಸಿಂಪಲ್ ಆಗಿರುವಂಥ ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅವ್ರಿಗೆ ಇವತ್ತು ನಾನು ಹೇಳ್ಕೊಡ್ತೇನೆ. ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂದರೆ ನಿಮಗಲ್ಲ, ಇದು ಹಾರ್ಟ್ ಪ್ರಾಬ್ಲಮ್ ಯಾರಿಗೆ ಬರಬಾರ್ದು ಪ್ರಿಕಾಷನ್ಗೆ ಇವತ್ತು ನಾನು ಹೇಳ್ಕೊಡ್ತೀನಿ. ಅದನ್ನು ತಾವು ನೋಡಿ. ನಿಮ್ಮ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಯನ್ನು ಕರೆಕ್ಟಾಗಿ ನೀವು ತಿಳ್ಕೋಬೇಕು. ಉಸಿರು ಯಾವತ್ತೂ ನಿಧಾನವಾಗಿರಬೇಕು, ಲಯಬದ್ಧವಾಗಿರಬೇಕು, ತಡೆರಹಿತವಾಗಿರಬೇಕು, ನಿಶಬ್ದವಾಗಿರಬೇಕು. ಯಾವಾಗ ಪ್ರತಿ ಜೀವನದ ಬೇರೆ ಬೇರೆ ಕ್ಷಣಗಳಲ್ಲಿ ನೀವು ಜೀವನ ಸಹಜವಾಗಿ ಬದುಕುವ ರೀತಿ ಇದ್ದಾಗ ಹೀಗೇ ಇರಬೇಕು. ಪ್ರಾಣಾಯಾಮ ಮಾಡುವಾಗ ಹೇಗಿರಬೇಕು, ವಿಶೇಷವಾಗಿ ಭಸ್ತ್ರಿಕಾ ಅಂತ ಪ್ರಾಣಾಯಾಮ ಇದೆ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಕರೆಕ್ಟಾಗಿ ಮಾಡಿದರೆ ನಿಮ್ಮ ಹಾರ್ಟ್ನಲ್ಲಿ ಬ್ಲಾಕೇಜ್ಗಳಾಗೋದಿಲ್ಲ. ನೀವು ನಿರಂತರವಾಗಿ ಆರ್ಟ್ರೀಸ್ ಮತ್ತು ವೇನ್ಸನ್ನು ತುಂಬ ಹೆಲ್ದಿಯಾಗಿರ್ತದೆ. ಆರ್ಟ್ರೀಸ್ಗಳು ಏನು ಮಾಡ್ತಾ ಇರ್ತವೆ, ದೇಹದಲ್ಲಿ ಹೃದಯದಿಂದ ಶುದ್ಧವಾಗಿರುವಂಥ ರಕ್ತ ದೇಹದ ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇರ್ತದೆ. ವೇನ್ಸ್ಗಳು ಏನು ಮಾಡ್ತವೆ, ದೇಹದಲ್ಲಿರುವಂಥ ಡಿಆಕ್ಸಿಡೆಂಟ್ ಆಮ್ಲಜನಕ ರಹಿತವಾಗಿರುವಂಥ ರಕ್ತವನ್ನು ಹೃದಯಕ್ಕೆ ತಂದು ಕಳಿಸ್ತಾ ಇರ್ತದೆ. ಅಲ್ಲಿಂದ ಮತ್ತದು ಶುದ್ಧೀಕರಣ ಮಾಡಿ ಆರ್ಟ್ರೀಸ್ ಮೂಲಕ ಹೋಗ್ತಾ ಇರ್ತದೆ. ಇದು ಆಗಬೇಕು ಅಂತ ನಿರಂತರವಾಗಿ ಅಂದರೆ ಎಷ್ಟೋ ಬಾರಿ ಏನಾಗುತ್ತೆ, ವೇನ್ಸ್ಗಳು ಕೆಲಸನೇ ಮಾಡೋದಿಲ್ಲ, ಬರೀ ಆರ್ಟ್ರೀಸ್ಗಳು ಕೆಲಸ ಮಾಡ್ತಾ ಹೋಗ್ತವೆ. ಆವಾಗ ಆಮ್ಲಜನಕ ರಹಿತವಾಗಿರುವಂಥ ರಕ್ತ ಹೃದಯ ಕಡಿಮೆ ಬಂದಾಗ ಏನಾಗುತ್ತೆ, ಆವಾಗ ಆರ್ಟ್ರೀಸ್ ಮೂಲಕ ಶುದ್ಧವಾಗಿರುವಂಥ ರಕ್ತನೂ ಕೂಡ ಕಡಿಮೆ ಸಪ್ಲೈ ಆಗ್ತಾ ಹೋಗುತ್ತೆ. ಆವಾಗನೇ ನಾವು ಸ್ವಲ್ಪ ಓಡಿದ್ರೆ ಸುಸ್ತಾಗೋದು, ಸ್ವಲ್ಪ ಮಾತಾಡಿದರೆ ಸುಸ್ತಾಗೋದು, ಈ ರೀತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೇಕು. ಹೇಗೆ ನಿಂತ್ಕೋಬೇಕು, ಹೀಗೆ ಕರೆಕ್ಟಾಗಿ ಕೈಗಳನ್ನ ಓಪನ್ ಆಗಿರಬೇಕು. ಹೀಗೆ ಮಾಡಬೇಕು. ಇನ್ನೊಂದು ಕಡೆಗೆ ಹೀಗೆ ನಿಧಾನವಾಗಿ ಉಚ್ಛ್ವಾಸ ಮಾಡಬೇಕು. ಇನ್ನು ಎರಡೂ ಕಡೆಯಿಂದ ಕೆಲವೊಂದು ಬಾರಿ ತಲೆ ಚಕ್ರ ಆದಂಗೆ ಆಗ್ತಾ ಹೋಗುತ್ತೆ, ತಲೆ ಸುಸ್ತು ಬಂದಂಗೆ ಆಗ್ತಾ ಹೋಗುತ್ತೆ. ಅದನ್ನು ನಿಧಾನವಾಗಿ ಮಾಡ್ತಾ ಹೋಗಬೇಕು. ಯಾವುದೇ ರೀತಿ ಒತ್ತಾಯ ಮಾಡಬಾರ್ದು. ನಿಧಾನವಾಗಿ ನಾವು ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮೆದುಳಿನಲ್ಲಿ ಸ್ವಲ್ಪ ನೀವು ಇದನ್ನು ಮಾಡಿದ ತಕ್ಷಣ ಸ್ವಲ್ಪ ಕಣ್ಣು ಮುಚ್ಕೊಂಡು ನಿಂತ್ಕೊಳ್ಳಿ, ಗೋಡೆಗೆ ಆಧಾರವಾಗಿ ನಿಂತ್ಕೊಳ್ಳಿ.
ಆ ಥರ ರಹಿತವಾಗಿ ನಿಂತ್ಕೊಂಡ್ರೆ ಬೀಳುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಹಾಗೆ ನಿಮ್ಮ ಮೆದುಳಿಗೆ ರಕ್ತ ಪರಿಚಲನೆ ಆಗ್ತಾ ಹೋಗುತ್ತೆ. ಹೇಗೆ ಅದನ್ನು ಹೇಗೆ ಮಾಡಬಾರ್ದು ಅಂತಂದರೆ ಅನೇಕ ಜನ ಏನು ಮಾಡ್ತಾರೆ, ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋದು ನಿಮಗೆ, ಇದರಿಂದ ಆರ್ಟರೀಸ್ ಬ್ಲಾಕ್ ಆಗೋದು. ಅದಕ್ಕೆ ಹೇಗೆ ತುಂಬ ನಿಧಾನ ಖುಷಿಯಿಂದ ಇದಾದಮೇಲೆ ಸುಮ್ಮನೆ ನಿಂತ್ಕೊಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ. ಮೆದುಳು ತಂಪಾಗ್ತಾ ಹೋಗುತ್ತೆ, ಮೆದುಳಿನಲ್ಲಿ ಒಂಥರ ಸಂತೋಷ ಆಗ್ತಾ ಹೋಗುತ್ತೆ, ಒಂಥರ ಅಲ್ಲಿ ಒಳಗಡೆ ತಂಪಾದ ವಾತಾವರಣ. ಅದಕ್ಕೆ ಇದು ಹೇಳಿದ್ರೆ ಕಾಶ್ಮೀರ ಅಂತ. ಕಾಶ್ಮೀರ ಯಾವತ್ತು ತಂಪಾಗಿರುತ್ತಲ್ವ, ಹಾಗೆ ಯಾವತ್ತು ನಮ್ಮ ಮೆದುಳು ತಣ್ಣಗಾಗಿರಬೇಕು, ಪಾದಗಳು ಬೆಚ್ಚಗಾಗಿರಬೇಕು, ಹೊಟ್ಟೆ ಮೃದುವಾಗಿರಬೇಕು. ಒಬ್ಬ ಆರೋಗ್ಯವಂತ ಲಕ್ಷಣ ಇದು. ಅನೇಕರು ಏನಾಗುತ್ತೆ, ಹೊಟ್ಟೆ ಗಡಬಡಾಗಿರುತ್ತೆ, ಯಾವತ್ತು ಗ್ಯಾಸು ಆ್ಯಸಿಡಿಟಿ ಆದಾಗ ನಿರಂತರ ಆದಾಗ ಎದೆ ಚುಚ್ಚಲಿಕ್ಕೆ ಆಗ್ತಾ ಹೋಗುತ್ತೆ. ಯಾಕೆ ಗ್ಯಾಸ್ ಎಲ್ಲ ಹೋಗುತ್ತೆ. ಆವಾಗ ನಿಮ್ಗೆ ಅನಿಸುತ್ತೆ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಹಾರ್ಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿರೋಂಗಿಲ್ಲ, ಅದು ಪ್ರಾರಂಭ ಆಗುವ ಹಂತದಲ್ಲಿ ಇನ್ನೇನು ಅದೇ ಕಂಟಿನ್ಯೂ ಆದರೆ ಅದೇ ಹಾರ್ಟ್ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಅದೇ ಪ್ರಾರಂಭದಲ್ಲಿ ಇದ್ದಾಗ ನೀವು ಕಂಟ್ರೋಲ್ ಮಾಡ್ಬೇಕು. ಹೇಗೆ ಭಸ್ತ್ರಿಕಾ ಮಾಡೋದ್ರಿಂದ ಏನಾಗುತ್ತೆ, ದೇಹದಲ್ಲಿ ಯಾವ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು ಮಾಡೋದಲ್ಲ, ದೇಹದಲ್ಲಿರುವಂಥ ಎಂಥ ಮಲವನ್ನೆಲ್ಲ, ಮಲ ಅಂತ ಡಿಟಾಕ್ಸಿಫೈ ಮಾಡ್ತಾ ಹೋಗುತ್ತೆ. ಮಲ ಅಂತಂದರೆ ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಏನಿರ್ತಲ್ಲ, ಬೇಡವಾದ ವಸ್ತುಗಳೆಲ್ಲ ಕರಗ್ತಾ ಹೋಗ್ತವೆ. ಅದಕ್ಕೆ ಅದರ ಜೊತೆಗೆ ನೀವು ಬೆಳಗ್ಗೆ ಎದ್ದು ಸ್ವಲ್ಪ ಹೀಗೆ ಮಾಡ್ತಾ ಹೋಗಬೇಕು. ಬೆಳಗ್ಗೆ ಎದ್ದು ಕೈಗಳನ್ನು ಹೀಗೆ ಹೀಗೆ, ಇದು ಹಾರ್ಟಿಗೆ ಭಾಳ ಒಳ್ಳೆಯದಿದು. ಮನುಷ್ಯ ಕೊಡ್ತಾ ಹೋಗ್ಬೇಕಂತೆ. ಯಾರಿಗೆ ಹೃದಯ ವೈಶಾಲ್ಯ ಇದೆ ಅವನು ಮಾತ್ರ ಕೊಡ್ತಾ ಹೋಗ್ತಾನಂತೆ. ಇಲ್ಲ ನಾವೇನು ಮಾಡ್ತೀವಿ, ಕುಡು ಅಂತೀವಿ. ಅದಲ್ಲ, ಇದು ಎಕ್ಸಾಕ್ಟ್ಲಿ ಬಿಡ್ತಾ ಹೋಗ್ಬೇಕು. ಎಕ್ಸೇಲ್ ಮಾಡ್ತಾ ಹೋಗ್ಬೇಕು. ಹೀಗೆ ಕೈಗಳನ್ನು ಹೀಗೆ ಈ ಕೈಗಳನ್ನ ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ರಕ್ತ ಪರಿಚಲನೆ ಆಗ್ತಾ ಹೋಗುತ್ತೆ ಕೈಗಳಿಂದ ನಿಮ್ಮ ಮೆದುಳಿಗೆ. ಈ ಕೈಯನ್ನು ನೀವು ಹೆಚ್ಚು ಈ ಥರ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಬಲ ಮೆದುಳು ಕ್ರಿಯಾಶೀಲವಾಗುತ್ತೆ. ಬಲಗೈಯನ್ನು ಹೀಗೆ ಮಾಡೋದ್ರಿಂದ, ಬಲದ ಮುಂಗೈಗಳನ್ನು ಹೀಗೆ ಓಪನ್ ಕ್ಲೋಸ್ ಮಾಡೋದ್ರಿಂದ ನಿಮ್ಮ ಎಡ ಮೆದುಳು ಆಗ್ತದೆ. ಈಗ ಎರಡನ್ನು ನೀವು ಮಾಡಬೇಕು. ಎರಡೂ ಮೆದುಳುಗಳು ಕೇಂದ್ರಗಳು ನಮಗೆ ಕ್ರಿಯಾಶೀಲವಾಗಬೇಕು ಅಂದರೆ ಹೀಗೆ ಮಾಡುತ್ತಾ ಹೋಗ್ಬೇಕು ನಾವು. ಹೀಗೆ ಆಮೇಲೆ ರಿಲ್ಯಾಕ್ಸ್ ಆಗಬೇಕು. ಇದಾದಮೇಲೆ ಸ್ವಲ್ಪ ನೇರವಾಗಿ ನಿಂತ್ಕೊಂಡು ಎದೆ ಉರಿತಾ ಇದ್ದರೆ ಅಥವಾ ಭುಜಗಳ ತೊಂದರೆ ಇದ್ದರೆ ಇವುಗಳನ್ನ ಮಾಡ್ತಾ ಹೀಗೆ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋಗಬೇಕು. ಇದನ್ನು ಮಾಡೋದು. ಇದು ಆದ ಮೇಲೆ ನೀವು ಭ್ರಾಮರಿಯನ್ನು ಮಾಡೋದು. ಕೈಗಳನ್ನು ನಿಧಾನವಾಗಿ ಕೆಳ ತೆಗೆದುಕೊಂಡು ಬರಬೇಕು. ನಿಧಾನವಾಗಿ ಕಂಗಳನ್ನ ತೆರಿಬೇಕು. ಒಮ್ಮೆಲೆ ಕಂಗಳನ್ನ ತೆರಿಬಾರ್ದು. ಒಮ್ಮೆಲೆ ಕಣ್ಣುಗಳು ತೆರೆದಾಗ ಅದು ಏನು ಮಾಡುತ್ತೆ, ನಿಮ್ಮ ಆಪ್ಟಿಕ್ ನರ್ವನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಒಂದು ಸಲ ಕಣ್ಣು ಸಮಸ್ಯೆಗಳು ಉಂಟಾಗುತ್ತೆ. ಆದರೆ ಅದನ್ನೇ ನೀವು ನಿಧಾನವಾಗಿ ಮಾಡಿದರೆ, ಕಣ್ಣುಗಳನ್ನು ನಿಧಾನವಾಗಿ ಮುಚ್ಕೋಬೇಕು, ನಿಧಾನವಾಗಿ ತೆರಿಬೇಕು. ಇದರಿಂದ ಏನಾಗುತ್ತೆ, ಮೆದುಳು ಕಣ್ಣು ತೆರೆದಾಗೆಲ್ಲ ಏನಾಗುತ್ತೆ, ನಮ್ಮ ಮೆದುಳು ಕ್ರಿಯಾಶೀಲವಾಗ್ತಾ ಹೋಗುತ್ತೆ. ಅದಕ್ಕೆ ಪ್ರತಿನಿತ್ಯ ನೀವು ಒಂದು 10ರಿಂದ 15 ನಿಮಿಷ ಸುಮ್ಮನೆ ಹೀಗೆ ನೀವು ಮಾಡ್ತಾ ಹೋಗಿ. ಖಾಲಿ ಕೂತ್ಕೊಂಡಾಗೆಲ್ಲ ಅಥವಾ ನಿಂತ್ಕೊಂಡಾಗ, ಸುಮ್ಮನೆ ವಾಕ್ ಮಾಡುವಾಗ ಸುಮ್ಮನೆ ಹೀಗೆ ಕೈಗಳನ್ನು ಹೀಗೆ ಮಾಡಿ ಖಾಲಿ ಬದಲು. ಇದರಿಂದ ಹಾರ್ಟ್ ಎಷ್ಟು ನೀವು ಇದನ್ನು ಮಾಡ್ತೀರೋ ಅಷ್ಟು ಹಾರ್ಟ್ ಪಂಪ್ ಮಾಡ್ತದೆ, ಬ್ಲಡ್ಡನ್ನು ಶುದ್ಧೀಕರಣ ಮಾಡ್ತಾ ಹೋಗುತ್ತೆ, ರಕ್ತವನ್ನು. ಇಲ್ಲಿಂದೆಲ್ಲ ಬ್ಲಡ್ ಹೋಗ್ತಾ ಮೆದುಳಿಗೆ ಇದಕ್ಕೆ ಹೋಗುತ್ತೆ, ಹೃದಯಕ್ಕೆ. ಹೃದಯದಿಂದ ಶುದ್ಧವಾದ ರಕ್ತ ಹೆಚ್ಚಿನ ಪೂರೈಕೆ ಆಗ್ತಾ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ನೀವು ಆಮೇಲೆ ಸ್ವಲ್ಪ ಕೈಗಳನ್ನು ಹೀಗೆ
ಮಾಡ್ತಾ ಹೋಗಿ, ಸುಮ್ಮನೆ ಹೀಗೆ ಜಸ್ಟ್ ಚೆಕ್ ಮಾಡ್ತಾ ಹೋಗಿ. ಇದನ್ನು ಮಾಡೋದ್ರಿಂದನೇ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಕಂಪ್ಲೀಟಾಗಿ ನಿವಾರ ಆಗುತ್ತೆ. ಇದ್ರ ಜೊತೆಗೆ ನೀವೇನು ಮಾಡಬೇಕು ಆಹಾರದಲ್ಲಿ ಅಂತಂದರೆ, ಈ ಅಗಸೆ ಚಟ್ನಿ ಏನಿದೆಯಲ್ಲ ಅದನ್ನು ಫ್ಲೆಕ್ಸಿಡ್ ಅಂತ ಕರಿತೀವಿ. ಫ್ಲೆಕ್ಸಿಡನ್ನು ಫ್ರೆಶ್ ಆಗಿ ಒಂದು 2 ದಿನದ ಫ್ರೆಶ್ ಮಾಡಿ ಒಂದು 2-3 ದಿನದಲ್ಲಿ ಅದನ್ನು ತಿಂದುಬಿಡಬೇಕು. ಅದನ್ನು ಹಾಗೇನೆ ಇಟ್ಕೋಬಾರ್ದು. ಅಗಸೆ ಚಟ್ನಿಯನ್ನು ನೀವು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಅಗಸೆ ಚಟ್ನಿ ಅಂತ ತೆಗೆದುಕೊಂಡ ಅವ್ರ ಹೃದಯ ಭಾಳ ಗಟ್ಟಿಯಾಗಿರ್ತದೆ, ಅವ್ರ ಹೃದಯ ಭಾಳ ವಿಶಾಲವಾಗಿರುತ್ತೆ. ಅದು ಯಾರ್ಯಾರು ಅಗಸೆ ಚಟ್ನಿಯನ್ನು ತಿಂತಾರೋ ಅವ್ರು ಸಹಜವಾಗಿಯೇ ಹೃದಯ ವೈಶಾಲ್ಯ ಇರ್ತದೆ. ಹೃದಯ ವೈಶಾಲ್ಯ ಇದ್ದರೂ ಅದನ್ನು ತಿಂತಾ ಇದ್ದರೆ ಹೃದಯ ವೈಶಾಲ್ಯ ಆಗ್ತಾ ಹೋಗುತ್ತೆ. ಅಂದರೆ ಹೃದಯ ವೈಶಾಲ್ಯ ಆಗೋದಂದ್ರೇನು, ಅವರ ಹೃದಯ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಶರೀರಕ್ಕೆ ಪೂರೈಕೆ ಮಾಡ್ತಾ ಹೋಗುತ್ತೆ. ಯಾವ ಮನುಷ್ಯ ಹೃದಯ ಚೆನ್ನಾಗಿರುತ್ತೆ ಅವನ ಬದುಕು ಚೆನ್ನಾಗಿರುತ್ತೆ, ಅವನ ಹತ್ತಿರ ಎಲ್ಲ ಜನಗಳು ಬರ್ತಾ ಹೋಗ್ತಾರೆ. ಅವರು ಮತ್ತೊಬ್ಬ ಹೃದಯವನ್ನು ಪರಿವರ್ತನೆ ಮಾಡೋ ಶಕ್ತಿ ಇರ್ತದೆ. ಅದನ್ನೇ ಗೌತಮ ಬುದ್ಧನನ್ನು ನೋಡಿದ ತಕ್ಷಣವೇ ಅಂಗುಲಿಮಾಲ ಪರಿವರ್ತನೆ ಆದ, ನಾರದನನ್ನು ನೋಡಿದ ತಕ್ಷಣವೇ ರತ್ನಾಕರ ವಾಲ್ಮೀಕಿ ಆದ, ಬಸವಣ್ಣನನ್ನು ನೋಡಿದ ತಕ್ಷಣ ಚೋರ ಚಿಕ್ಕಯ್ಯ ಶರಣಾದ. ಆ ದೃಷ್ಟಿಯಿಂದ ನೀವು ಇತಿಹಾಸವನ್ನು ನೋಡಿದರೆ ಯಾರ ಹೃದಯ ಚೆನ್ನಾಗಿರುತ್ತೆ ಅವರ ಬದುಕು ಚೆನ್ನಾಗಿರುತ್ತೆ, ಅವರ ಹತ್ತಿರ ಜನಗಳು ಬರ್ತಾ ಹೋಗ್ತಾರೆ. ಯಾರು ಅರಳುತ್ತಾರೆ, ಯಾವ ಹೂ ಅರಳುತ್ತದೆ ಅಲ್ಲಿ ಮಾತ್ರ ದುಂಬಿ ಬರುವುದು. ಅರಳಿದ ಹೂಗಳಲ್ಲಿ ಯಾವ ಹೂ ಅರಳುತ್ತದೆ ಅಲ್ಲಿ ಮಾತ್ರ ದುಂಬಿ ಬರೋದು. ಹಾಗೆಯೇ ನಾವು ಅರಳಿದಾಗ ಜಗತ್ತೆಲ್ಲವೂ ಸುಂದರವಾಗಿ ಕಾಣ್ತದೆ. ನಮ್ಮ ಹೃದಯವೇ ಸಂಕುಚಿತವಾದಾಗ ನಮ್ಮ ಹತ್ರ ಯಾರೂ ಬರೋದಿಲ್ಲ. ಅದಕ್ಕೆ ಯಾವುದೇ ಹೂ ಅರಳಿದ ತಕ್ಷಣ ಅದು ಯಾವತ್ತೂ ದುಂಬಿಗಳನ್ನು ಆಮಂತ್ರಣ ಮಾಡೋದಿಲ್ಲ, ನಿಮಂತ್ರಣ ಕೊಡೋದಿಲ್ಲ, ದುಂಬಿಗಳು ತಾನೇ ಬರ್ತವೆ. ಹಾಗೆಯೇ ನಾವು ಬೇರೆಯವರ ಕಾಯೋ ಅವಶ್ಯಕತೆ ಇಲ್ಲ, ನಾವು ಸುಮ್ಮನೆ ಅರಳೋದ್ರಿಂದ ನಮ್ಮ ಹತ್ತಿರ ಜ್ಞಾನವನ್ನು ಪಡಲಿಕ್ಕೆ ದುಂಬಿಗಳು ಬರ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.